ಸ್ಮಶಾನ ಭೂಮಿ ಕಬಳಿಕೆ ಆರೋಪ ಪ್ರತ್ಯಾರೋಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸರ್ವೆ ನಂಬರ್ 71ರಲ್ಲಿ 129 ಜಮೀನಿಗೆ ಸಂಬಂಧಪಟ್ಟಿರುವಂತಹ ವಿಷಯನ ಹೊತ್ತುಕೊಂಡು ಬಂದಿದ್ದೀವಿ. ನಾವು ಇವತ್ತಿನ ಈ ಸುದ್ದಿಯಲ್ಲಿ ಅಮಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಸ್ಮಶಾನ ಭೂಮಿಯ ಕಿರಿಕಿರಿಯ ಬಗ್ಗೆ, ಒಂದು ಕಡೆಯಿಂದ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಈ ಒಂದು ಅಹಮದಾಸ್ ಸೈನಿ ಎನ್ನುವರು ಈ ಜಮೀನು ನಮ್ಮದಾಗಿದೆ, ನಮ್ಮನ್ನು ಬಿಡಬೇಕು ಅಂತ ಹೇಳಿ ಒಂದು ಕಡೆ ವಾದ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆ ಒಂದು ಅಮಲಾಪುರ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರ್ತಕ್ಕಂಥ ಎಲ್ಲ ಜನ ಸೇರಿಕೊಂಡು ಇದನ್ನ ಇಲ್ಲಿ ಸ್ಮಶಾನ ಭೂಮಿ ಇಡಬೇಕು ಅಂತ ಕೇಳಿ ವಿಚಾರ ಮಾಡ್ತಾ ಇದ್ದಾರೆ. ಈ ಇಬ್ಬರ ಮಧ್ಯೆಯಲ್ಲಿ ಒಂದಿಷ್ಟು ಗೊಂದಲ ನಿರ್ಮಾಣವಾಗಿದೆ. ಅವರು ನಂದ ಜಮೀನು ಅಂತೇಳಿ ಹೇಳ್ತಾ ಇದ್ದಾರೆ, ನಿಮ್ದಲ್ಲ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗಿರೋದು ತಾಲೂಕು ಅಧಿಕಾರಿ, ದಂಡಾಧಿಕಾರಿಗಳಿಂದ, ತಹಸೀಲ್ದಾರ್ ಅವರು, AC ಅವರ ಸಮ್ಮುಖದಲ್ಲಿ, DC ಅವರ ಸಮ್ಮುಖದಲ್ಲಿ ಪ್ರತಿಯೊಂದು ಹಳ್ಳಿಯೂ ಕೂಡ ಸ್ಮಶಾನ ಭೂಮಿ ಮಂಜೂರು ಕೊಡಬೇಕು, ಜನರಿಗೆ ಹೂಳ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಇಡೀ ಸರ್ಕಾರದ ಗೈಡ್ಲೈನ್ಸ್ ಇದೆ. ಆದರೆ ನಾವು ಅಮಲಾಪುರ ಗ್ರಾಮದಲ್ಲಿ ರೈಟ್ ಕಮ್ಯುನಿಟಿಗೆ ಸೇರಿರ್ತಕ್ಕಂಥವ್ರು 5,000 ರಿಂದ 6,000 ಜನಸಂಖ್ಯೆಯಲ್ಲಿ ಈಗ ನಾವಿದ್ದೀವಿ. ಈಗ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಲ್ಲಿ ನಾವು 10,000 ಮೆಟ್ಟು ದಾಟ್ತಾ ಇದ್ದೀವಿ. ಆದರೆ ನಮಗೆ ಅಲ್ಲಿ ಸರ್ಕಾರದ ಈ ಪರಂಪೋಕ್ ಸರ್ಕಾರಿ ಜಮೀನು ಗೈರಾಣ ಅಂತ ಏನು ಬರ್ತಾ ಇದೆಯಲ್ಲ, ಅದನ್ನು ನಮಗೆ ಮಾಡಿಕೊಡಿ ಅಂತೇಳಿ ನಾವು ಒಂದು ಕಡೆ ಡಿಮ್ಯಾಂಡ್ ಇಡ್ತಾ ಇದ್ದೀವಿ ಸರ್ಕಾರ ಮಧ್ಯದಲ್ಲಿ. ಆದರೆ ಈ ಅಹಮದಾಸ್ ಸೈನಿ ಅನ್ನುವಂಥ ವ್ಯಕ್ತಿ, ಅವರಿಗೆ ಸಿಕ್ಕಿರ್ತಕ್ಕಂಥ ಜಮೀನು ಅಂದ್ರೆ ತುಕ್ಕಪ್ಪ, ಅವ್ರ ತಂದೆ ಇರ್ತಾರೆ, ತುಕ್ಕಪ್ಪರಿಗೆ ಸಿಕ್ಕಿರ್ತಕ್ಕಂಥ 4 ಎಕರೆ 30 ಗುಂಟೆ ಜಮೀನು, 38 ಗುಂಟೆ ಜಮೀನು ಮತ್ತು ಅವರ ಸಹೋದರಾಗಿರ್ತಕ್ಕಂಥ ಲಚ್ಚಪ್ಪ ತುಕ್ಕಪ್ಪ ಅವರಿಗೆ ಸೇರ್ತಕ್ಕಂಥ 2 ಎಕರೆ 30 ಗುಂಟೆ ಜಮೀನನ್ನ ಈಗಾಗಲೇ ಅವುಗಳನ್ನು ಮಾರಾಟ ಮಾಡಿ ಅವರಿಂದ ಹಣ ಪಡೆದುಕೊಂಡು ನಿವೇಶನಗಳನ್ನು ಮಾರಾಟ ಮಾಡಿ ಇವತ್ತಾಗಿ ಆರಾಮಾಗಿ ಇದ್ದಂಥವರು ಇವತ್ತು ಏಕಾಏಕಿಯಾಗಿ ಸ್ಮಶಾನ ಭೂಮಿ ಕಬಳಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಂದು ರಾಮು ಅವರು ಆರೋಪಿಸ್ತಾ ಇದ್ದಾರೆ. ಇದು ವಿಷಯ ಏನಪ್ಪಾ ಅಂತಂದ್ರೆ, ರಾಮು, ನರಸಿಂಗ್ ಸಾಮ್ರಾಟ್ ಮತ್ತು ತುಕಾರಾಮ್ ಗೌರೆ ಹಾಗೂ ಚಂದ್ರಕಾಂತ್ ಅವರಿಗೆ ಸಂಬಂಧಪಟ್ಟಿರುವಂತಹ ವಿಷಯ ಅಲ್ಲ, ಇಡೀ ನಮ್ಮ ದಲಿತ ಓಣಿಗೆ ಸಂಬಂಧಪಟ್ಟಿರುವ ವಿಷಯ. ಹಾಗಾಗಿ ನಮ್ಮ 4 ಜನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಹಮದಾಸ್ ಸೈನಿ ಅನ್ನಂತ ವ್ಯಕ್ತಿ. ಇವ್ರ ಬಗ್ಗೆ ಈಗಾಗಲೇ ನಾವು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೊಟ್ಟಿದ್ವಿ. ಯಾಕಂದ್ರೆ ಸುಮಾರು ದಿನಗಳ ಹಿಂದೆ ಮುಸ್ಲಿಮರು ಮತ್ತು ನಮ್ಮ ಮಧ್ಯೆ ಒಂದಿಷ್ಟು ಜಗಳ ಇತ್ತು. ಆ ಜಗಳಗೋಸ್ಕರ ಇವತ್ತು ನಾವು ಅದನ್ನ ಬೇರ್ಪಡಿಸಿಕೊಂಡು ಮನೆಗೆ ಚಂದ ಎತ್ತಿ ಅಲ್ಲಿ ಒಂದಿಷ್ಟು ನಾವು ಏನಾದ್ರೂ ಮಾಡಿ ಈ ಒಂದು ಸ್ಮಶಾನ ಭೂಮಿಗೆ ಜಾಗವನ್ನ ನಾವು ಅದಕ್ಕನ್ನ ಅಳತೆಗೋಲು ಮಾಡ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಒಂದಿಷ್ಟು ಪೋಲ್ಗಳನ್ನ ಹಾಕಲಾಗಿತ್ತು. ಆದರೆ ಅಹಮದಾಸ್ ಸೈನಿ ಅವರ ಕುಟುಂಬದವರು ಸೇರಿಕೊಂಡು ಆ ಪೋಲ್ಗಳ ಮುರಿದು ಬಿಸಾಕಿದ್ದಾರೆ. ಯಾಕೆ ಮುರಿದು ಬಿಸಾಕಿದ್ದಾರೆ ಅಂದ್ರೆ, ಅದು ನಮ್ಮ ಜಮೀನು, ನಮ್ಮ ಅಪ್ಪಗೆ ಸೇರಿದ ಜಮೀನು ಅನ್ನುವಂತ ಮಾತಿನಲ್ಲಿ ಬಂದು ಸ್ಮಶಾನ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ. ಒಂದು ವೇಳೆ ಇದು ಅವರ ಅಪ್ಪರದೇ ಜಮೀನು ಆಗಿದ್ರೆ ನಾವು ಬಿಟ್ಟು ಕೊಡೋಕ್ಕೆ ತಯಾರಾಗಿದ್ದೀವಿ. ಆ ಇರ್ತಕ್ಕಂಥ ಅವರ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡ್ಕೊಂಡು ಬರಲಿ. ತಾಲೂಕಾ ಮಟ್ಟದಲ್ಲ ದಂಡಾಧಿಕಾರಿ, ತಹಸೀಲ್ದಾರ್ ಆಗಿರ್ಬೋದು, AC ಅವರಾಗಿರ್ಬೋದು, DC ಅವರಾಗಿರ್ಬೋದು, ಅವರ ಜಮೀನುಗಳನ್ನ ಪರಿಶೀಲನೆ ಮಾಡಿದ ನಂತರ ಅವರಿಗೆ ಜಮೀನು ಬರ್ತದಂದ್ರೆ ನಾವು ಇವತ್ತು ಬಿಟ್ಟು ಕೊಡೋಕೆ ರೆಡಿ ಇದ್ದೀವಿ. ಆದರೆ ಇಲ್ಲಿ ನಾವು 5,000 ರಿಂದ 6,000 ಜನಸಂಖ್ಯೆ ವಾಸವಾಗಿದ್ದರಿಂದ ಇಲ್ಲಿ ಸ್ಮಶಾನ ಭೂಮಿಗಳನ್ನ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಕೂಡ ನಾವು ಇಲ್ಲೇ ಮಾಡ್ತಾ ಇದೀವಿ. ನಮಗೆ ಇಲ್ಲೇ ಅವಕಾಶ ಮಾಡಿಕೊಡಿ. ಇದು ಸರ್ಕಾರದ ಪರಂಪೊಕ್ಕು ಮತ್ತು ಪಹಣಿಯಲ್ಲಿ ಬರೋದ್ರಿಂದ ನಾವು ಸರ್ಕಾರಕ್ಕೆ ಒಂದಿಷ್ಟು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸರ್ಕಾರ ಇದನ್ನು ಕಲ್ಪಿಸಿಕೊಡ್ಬೇಕೆಂಬ ವಾದ ನಮ್ಮದಾಗಿದೆ ಎಂದು ಮಹಿಳೆಯರು ಮತ್ತು ಗ್ರಾಮಸ್ಥರು ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಬನ್ನಿ, ಹಾಗಾದರೆ ಅಲ್ಲಿ ಏನಾಯಿತು ಎಂಬುದನ್ನು ನಿಮಗೆ ಸವಿಸ್ತಾರವಾಗಿ ತೋರಿಸ್ತೀವಿ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಊರು ಯಾವಾಗ ಹುಟ್ಟಿಂದ ಹಿಡಿದು ನಮ್ಮ ತಾತ, ಪರ್ತಾತ, ಮುತ್ಯ ಎಲ್ಲರದು ಇಲ್ಲೇ ಶಮಶಾನ ಭೂಮಿ ಇದೆ. ಆ ಶಮಶಾನ ಭೂಮಿ ಏನಿದೆ ಅಂದ್ರೆ, ಇಲ್ಲಂದ್ರೆ ಒಂದು 200 ವರ್ಷ ಇಲ್ಲಿಂದ ನಮ್ದು ಹೊಲಿಯ ಸಮಾಜ ಶಮಶಾನ ಭೂಮಿ ಇದೆ. ಸರ್ವೆ ನಂಬರ್ 71ರಲ್ಲಿ ಅದೇ ಕುಣಿ ಏನು ಮಾಡ್ಕೋತಾ ಇದ್ದೀವಿ ಇಲ್ಲೇ. ಆದರೆ ಇವಾಗ ಏನಾಗ್ತಾ ಇದೆ ಅಂದ್ರೆ, ನಮ್ಮದು ಮುಸ್ಲಿಮ್ದು ಸ್ವಲ್ಪ ಒಂದು 60-70 ವರ್ಷದಿಂದ ಗೊಂದಲ ಇತ್ತು. ಅದು ಯಾವಾಗಾಯಿತು ಅಂದ್ರೆ PC ಜಾಫರ್ ಅವ್ರು ಬಂದಾಗೆ ಅವ್ರಿಗೆ ಒಂದು 8 ಎಕರೆ ಜಮೀನು ಮಾಡಿಕೊಟ್ಟಿರು.
ಅದೇ ಥರ ನಮಗೂ ಮಾಡಿಕೊಡ್ರಿ ಅಂತೇಳಿ ನಾವು 2011 ಹಿಡ್ಕೊಂಡು ಮೇಡಮ್ RC ಮೇಡಮ್ ಇರೋದ್ರು ಕೆ ರತ್ನಪ್ರಭಾ ಅವರು ಗುಲ್ಬರ್ಗಕ್ಕೆ ಒಲ್ಲಿ ಕೊಟ್ಟಿದ್ದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆವು, ಜಿಲ್ಲಾ AC ಸಾಬ್ರಿಗೆ ಕೊಟ್ಟಿದ್ದೆವು, ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೆವು. ಇನ್ನು ನಮ್ಮದು ಪ್ರೊಸೆಸ್ದಾಗ ಇದೆ. ಆದರೆ ಇಲ್ಲೇನಾಗ್ಲತ್ತ ಗೊಂದಲ ಅಂದ್ರೆ ಈಗ ಮುಸ್ಲಿಮರದು ಸರ್ವೆ ಮಾಡ್ಕೊಂಡು ಅವ್ರದ್ದು 8 ಎಕರೆ ಜಮೀನು ಅವ್ರದ್ದು ಕಬ್ಜಾದಾಗ ಬಂದಾರ. ಈಗ ಉಳಿದಿನ ಜಮೀನು ಏನದ ಗೌರ್ಮೆಂಟ್ ಲ್ಯಾಂಡ್ ಅದ ಅಂತೇಳಿ ನಾವು ಪ್ರಪೋಸಲ್ ಇದು ಜಮೀನು ಕೊಟ್ಟಿದ್ದೆವು. ಇಲ್ಲೇ ನಮ್ಗೆ ಕೊಟ್ಮೇಲೆ ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು ಅಷ್ಟೇ. ಇಲ್ಲಿ ಊರ್ದು ಯಾರ್ದು ನಮ್ಮದು ಅವ್ರದ್ದು ಯಾರು ಸರಿ ಏನೂ ಇಲ್ಲ. ಅದಕ್ಕೆ ಈಗ ನಮಗೇನದ ಅಂದ್ರೆ 4 ಎಕರೆ 11 ಗುಂಟ ಮನ್ ಸರ್ವೆ ಮಾಡಿದೆವು. ಅಷ್ಟು ಜಮೀನು ನಮಗೆ ಕೊಡ್ರಿ ಅಂತೇಳಿ. ಯಾಕೆ ನಮ್ಮ ಸಮಾಜ ಇಲ್ಲಿ 5,000 ಹಿಡ್ಕೊಂಡು 6,000 ಪರಿಶಿಷ್ಟ ಜಾತಿ SC ಹೊಲಿಯ ಸಮಾಜ ಇದೆ ಇಲ್ಲಿ ಅಮಲಾಪುರ ಗ್ರಾಮದಲ್ಲಿ. ಯಾಕಂದ್ರೆ ಇವಾಗ ಖತಮಾಯಿತು ಜಮೀನು ಅಂದ್ರೆ ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇರ್ಲಿಕ್ಕಾಗಲ್ಲ. ಅದ್ರ ಕಡೆ ನಮಗೆ ಜಮೀನು ಬೇಕು ಅಂತೇಳಿ ನಾವು ಕೇಳ್ತಿದ್ದೆವು. ಇನ್ನೂ 11% ನನ್ನ ಜಮೀನು ಅದ ಅಂತ ಕೇಳ್ತಾ ಇದ್ದಾರೆ. ಅವ್ರ ಜಮೀನು ಇದ್ದರೂ ನಾವೇನು ಮನೆ ಮಾಡತ್ತಿದ್ದೇವೆ ತಹಶೀಲ್ದಾರ್ ಅವರಿಗೆ. ಅವ್ರದ್ದು ಯಾವಾಗ ಗ್ರ್ಯಾಂಟ್ ಆಗ್ಯದ ಅಂತ ತಿಳ್ಕೊರಿ. ಗ್ರ್ಯಾಂಟ್ ಆಗ್ಯದ, ಪಾಣಿ ಅದ, ಸಿಫಮ್ ಅದ, ಅವ್ರಿಗೆ ಇಮಿಡಿಯೇಟ್ಲಿ ಕಬ್ಜಾ ಮಾಡಿ ಸರ್ವೆ ಮಾಡಿರಿ, ಅವ್ರಿಗೆ ಕಬ್ಜಾ ಕೊಡ್ರಿ. ಯಾವಾಗ ನೀವು ಕಬ್ಜಾ ಕೊಟ್ಟಿರಿ ಅಂದ್ರೆ ನಮಗೆ ಗೌರ್ಮೆಂಟ್ ಜಮೀನು ನಾವು ತೋರ್ಸ್ಲಕ್ಕಾರ ಗೊತ್ತಾಯ್ತದಲ್ಲ. ಯಾವಾಗ ನೀವು ಕಬ್ಜಾನೇ ಕೊಡಲಿರಿ, ಆ ಮನುಷ್ಯನ ಪಾಣಿ ಅದ ಅಂತೇಳಿ ನಿಮಗೆ ದಾಖಲೆ ಸಮೇತ ತಂದ್ಕೊಟ್ಟು ಅಂದ್ರೆ ನೇರವಾಗಿ ಸರ್ವೆ ಮಾಡಿಸ್ರಿ, ಕಬ್ಜಾದ ಬರ್ರಿ. ಉಳಿದಿನ ಜಮೀನಾರ ನಮಗೆ ಗೌರ್ಮೆಂಟ್ ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು. ನಮಗೆ ಇಷ್ಟು ಜಮೀನು ಬೇಕು ಅಂತೇಳಿ ಕೇಳತ್ತಿದ್ದೆವು. ಅವ್ರು ಏನಂತಾರಕ್ಕೆ ಇದು ನಮ್ಮದು 4 ಎಕರೆ 38 ಗುಂಟ ನಮ್ಮ ಅಪ್ಪನ ಹೆಸರು ಮೇಲೆ ಆಗ್ಯದ ಅಂತಾರೆ. ಆದರೆ ಸರ್ಕಾರ ಏನು ಮಾಡಬೇಕು, ಕೂಡಲೇ ನಂದು ಡಾಕ್ಯುಮೆಂಟ್ಸ್ ಅವ ಅಂತಿಕೋ ಸರ್ವೆ ಮಾಡಿ ನಾನು ಕಬ್ಜಾದಾಗ ಕೊಡ್ರಿ. ನಾವೇನು ಅವ್ನ ಸರಿ ತಕರಾರಿಲ್ಲಪ್ಪ, ಯಾರು ಅನ್ಯ ಮನ್ಸನ್ ಸರಿ ನಾವು ಯಾರು ಸರಿ ತಕರಾರು ಮಾಡತ್ತಿಲ್ಲ. ನಮ್ಮ ಸಮಾಜ ಕಡೆಯಿಂದ ಶಂಶಾನ್ ಭೂಮಿ ಬೇಕು ಅಂತ ಹೇಳಿ ಕೇಳತ್ತಿದ್ದೆವು ನಾವು. ಈಗ ಪದೇ ನಾವು ಅವ ಮನೆ ಕಟ್ತಾ ಹೋದನು ನಾವು ಮನೆ ಕಟ್ಲತ್ತನು ಉಳಿಸ್ಲತ್ತೇವೆ ಅಂದ್ರೆ ಅದು ತಪ್ಪಾಗ್ಲತ್ತದ. ಯಾಕಂದ್ರೆ ನಾವು ಯಾವಾಗ ಸರ್ವೆ ಮಾಡ್ಕೊಂಡ್ರು ಮುಸ್ಲಿಮ್ದವರು ಇಲ್ಲಿ ತನಕ ಮುಗ್ದೋಗ್ಯದ ಅವ್ರದ್ದು ಅಂತೇಳಿ ನಾವೇನು ಮಾಡಿದೆವು ಅಂದ್ರೆ ಮನೆಗೆ ಒಂದು ಸ್ವಲ್ಪ ದುಡ್ಡು ಮಾಡಿ ಏನು ಮಾಡಿದೆವು ಅಂದ್ರೆ ನಮ್ಮದು ಮುಸ್ಲಿಮರು ಮುಗಿತಪ್ಪ ಇವತ್ತಿಗೆ ನಮ್ಮ ಊರಾಗ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದು ಮುಗ್ದೋಗ್ಯದ ಅಂತೇಳಿ ನಾವು ದುಡ್ಡು ಜಮಾ ಮಾಡಿ ಫೆನ್ಸಿಂಗ್ ಆಡ್ಕೊಂಡಿದ್ದೆವು ನಾವು. ಆ ಫೆನ್ಸಿಂಗ್ ಮಾಡ್ಕೊಂಡಿದ್ದು ಏನು ಮಾಡ್ಯಾರ ಅಂದ್ರೆ ಪೂರ ಒಲ್ಲಿಂದ ಇಲ್ಲಿಗೆ ಅಂಬಾದ ತುಕ್ಕಪ್ಪ ಸೈನ್ಯ ಅವ್ರ ಪರಿವಾರ ಪೂರ ಒಲ್ಲಿಂದ ಇಲ್ಲಿಗೆ ನಮ್ಮ ಪೋಲ್ಗಳೆಲ್ಲ ಮುರಿದಕ್ಯಾರ. ಯಾಕೆ ಮುರಿದಪ್ಪ, ನಿನ್ನ ಜಾಗ ಅದ ಅಂತಿಕೋರಿ, ನೇರವಾಗಿ ಸರ್ವೆ ಮಾಡಿಸ್ಕೋರಿ. ತಹಶೀಲ್ದಾರಿಗೆ ಹೇಳ್ರಿ, ತಹಶೀಲ್ದಾರಿಗೆ ಹೇಳ್ಮೇಲೆ ಆರಾಮ್ ಸರಿ ಸರ್ವೆ ಮಾಡಿಕೊಡ್ತಾರೆ. ನಿಮ್ಮ ಜಾಗ ಇದು ನೀವು ಕಬ್ಜಾದ ಬರ್ರಿ, ನಾವು ನಿಮ್ಗೆ ಅಭ್ಯಂತರ ಇಲ್ಲ. 11% ಗೌರ್ಮೆಂಟ್ ಲ್ಯಾಂಡಿಗೆ ನೀನು ಅಂದದ ಅಂತ ಬರ್ಲಕ್ಕೆ ಹೋಗ್ಬೇಡ. ಯಾಕಂದ್ರೆ ಕಾನೂನ್ದಾಗ ಏನದಾವಲ್ಲಿ ಗೌರ್ಮೆಂಟ್ದಾಗ ಈಗಲೂ ನಾವು ನಿಂತು ತೆಗೆಸ್ ನೋಡಿದೆವು ತಹಶೀಲ್ದಾರ್ ಬಲ್ಲಿ, ಅದು ಗೌರ್ಮೆಂಟ್ ಲ್ಯಾಂಡ್ ತೋರ್ಸ್ಲತ್ತ ಸರ್ಕಾರಿ ಭೂಮಿ ಅಂತೇಳಿ. ಸರ್ಕಾರಿ ಭೂಮಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಸರ್ಕಾರ ಭೂಮಿ ಎಲ್ಲಿರ್ತಾವಲ್ಲಿ ಕೊಡ್ರಂತ ಸರ್ಕಾರ ನಿರ್ಮಾದ ಪ್ರಪೋಸಲ್ ಕೊಟ್ಟಿದ್ದೆವು. ಅದು ನಂದದ ಅಂತಿ ಅಂದ್ರೆ ನೀನು ಸರ್ವೆ ಮಾಡಿಸಿ ಇಮಿಡಿಯೇಟ್ಲಿ ಕಬ್ಜಾದಾಗ ಬಾಲ. ಯಾಕೆ ಹಿಂಗೆ ಮಾಡತ್ತಿದೆ? ಈಗ ಅವ್ರದ್ದು 4 ಎಕರೆ 38 ಗುಂಟೆ ಇತ್ತು. ಅವರು ಅಲ್ಲಿ ಎಲ್ಲ ಪ್ಲಾಟ್ ಹಾಕಿ ಮಾರ್ಯಾಕ್ಯಾರ. ಅವ್ರ ತಂದೆ ಹೆಸರ ಮೇಲೆ ಆಗಿಂದಿತ್ತು ಪೂರ 4 ಎಕರೆ. ಇಲ್ಲಂದ್ರು 118 ಪ್ಲಾಟ್ ಅವ್ರು ಮಾರಿಂತ. ಅದು ತಹಶೀಲ್ದಾರ್ ಅವ್ರು ಮಾರ್ಲಿ ಪರವಾಗಿಲ್ಲ. ನಾನು ಕೇಳ್ತಿರೋದು ಅವ್ರು ಹೇಳೋ 4 ಎಕರೆ 38 ಗುಂಟೆ, ನೀವು ಹೇಳೋ 4 ಎಕರೆ 11 ಗುಂಟೆ ಸೇಮ್ ಜಾಗ ಅದನ್ನ ಬೇರೆ ಬೇರೆ ಜಾಗ ಇಲ್ಲ ಮೇಡಮ್. ನಾವು ಕೇಳೋದು ಸರ್ಕಾರಿ ಜಮೀನು ಇಲ್ಲಿದೆ, ಕಾನೂನ್ದಾಗ ಇದು ಸರ್ಕಾರಿ ನಿಯಮದಾಗ ಏನದ ಸರ್ಕಾರಿ ಜಮೀನ್ ಅಂತ ಹೇಳಿದೆ, ಅದು ಕೇಳತ್ತಿದ್ದೆವು. ಅವ್ರದ್ದು 4 ಎಕರೆ 38 ಗುಂಟೆ ಜಮೀನು ಅವ್ರದ್ದು ಅಂತೇಳಿ ಏನು ಅದಲ್ಲತ್ತಿರಲ್ಲ ನೀವು. ಈಗ ಸಮಸ್ಯೆ ಬಂದಿದೇನು? ಸಮಸ್ಯೆ ಎರಡು ಒಂದೇನೋ ಅಂತ ಕೇಳ್ತಾರೆ. ಎರಡು ಒಂದೇನೋ ಅಂತ ಕೇಳ್ತೀನಿ. ಇಲ್ಲ ಸರ್. ಆಯ್ತು, ಸೊ ಇಷ್ಟೆಲ್ಲ ಕ್ಲಾರಿಫಿಕೇಶನ್ ತಹಶೀಲ್ದಾರ್ ಅವರೇ ಮಾಡ್ಬೋದಲ್ಲ ಸರ್? ತಹಶೀಲ್ದಾರ್ ಅವರು ಪದೇ ಇಲ್ಲಿ ನಾವು ಇಲ್ಲ ಅಂದ್ರೆ ಸುಮಾರು ನಾವು 2012 ಹಿಡ್ಕೊಂಡು ನಾವು ಪೂರ್ವ ಮಾನ್ಯ ಜಿಲ್ಲಾಧಿಕಾರಿ AC ಸಾಬ್ರಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಗುಲ್ಬರ್ಗಾ ಡಿವಿಷನಲ್ ನಮ್ದು RC ಮೇಡಮ್ ಅವರು ಇದ್ರು ಕೆ ರತ್ನಪ್ರಭಾ ಅವರು, ಅವ್ರಿಗೂ ಕೊಟ್ಟಿದ್ದೆವು. ಮತ್ತೆ ಮೊನ್ನೆ ಒಂದು ನಮ್ಮದು SC/ST ಆಯೋಗ ಬಂದಿತ್ತಲ್ಲ, ಆಯೋಗ ಅವ್ರಿಗೂ ನಾವು ಒಂದು ಲೆಟರ್ ಕೊಟ್ಟಿನಿ. ಅವ್ರು ಮೇಡಮ್ ಅವರು ಅಲ್ಲೇ ಇದ್ರು, ಅದೊಂದು ಲೆಟರ್ ಕೇಳಿದ್ರು. ಆ ಟೈಮ್ ಇದ್ದಿದ್ದಿಲ್ಲ, ನಮ್ಮಲ್ಲಿ ಮನೆಗಿತ್ತು. ಅದು ಕೂಡ ನಾ ಏನು ಮಾಡ್ತೀನಿ ಇಮಿಡಿಯೇಟ್ಲಿ ಕಳಿಸ್ತೀನಿ ಅಂತಂದ್ರೆ ಅದು ಇನ್ನೂ ಬರೋದದ DC ಆಫೀಸ್ಗೆ. ಅದೂ ಬರ್ತದ್ರಿ. ಬಂದು ಭಾಳ ಆದ್ರೆ ನಾವು ಫಾಲೋಪ್ದಾಗ ಇದ್ದೇವೆ. ಈಗ ಇದು ಅಂತೂ ನಾವು ಟೋಟಲಿ ಬಿಡ್ತಾ ಇಲ್ಲ. ನಾವು ಸರ್ಕಾರಿ ಜಮೀನದ ನಮಗೆ ಶಂಶಾನ್ ಭೂಮಿ ಕೊಡ್ರಿ ಅಂತ ಹೇಳಿ ಕೇಳತ್ತೀವಿ. ಆಲ್ರೆಡಿ ನಮ್ಮ ಜನಸಂಖ್ಯೆ ಎಷ್ಟದ ಅಂದ್ರೆ 6,000 ಜನಸಂಖ್ಯೆ ಅದ. ಆ 6,000 ಕಾನೂನ್ದಾಗ ಎಷ್ಟದ 1,000ಕ್ಕೆ ಎಷ್ಟು ಕೊಡ್ಬೇಕಂತೇಳಿ ಅಷ್ಟೇ ಕೊಡ್ರಿ ಅಲ್ಲತ್ತಿದ್ದೆವು. ನಮ್ಮ ಊರು ಒಂದು ಗ್ರಾಮ, ಒಂದು ಜಲ ನಿರ್ಮಾಣ ಗ್ರಾಮ ಒಂದು ಆಯ್ಕೆ ಆಗಿತ್ತು. ಆ ಆಯ್ಕೆಯಲ್ಲಿ ಇದು ಲಾಸ್ಟ್ ಟೈಮ್ ಒಂದು ಸುವರ್ಣ ಗ್ರಾಮದಾಗ ಮುಸ್ಲಿಮರದ್ದು ಒಂದು ಬಾವಿ ಹತ್ಕಡೆ ಮಾಡಿರು. ನಮ್ದು ಊರ್ದವ್ರು ಎಲ್ಲರದ್ದು ಏನಿತ್ತು ಅಂದ್ರೆ ನಮ್ಮ ಸಮಾಜ ಕೂಡಿದ ಒಂದು ಶಂಶಾನ್ ಭೂಮಿದಾಗ ಅದ್ ಕಡೆ ಅವರಲ್ಲಿ ಒಂದು ಓಪನ್ ವೆಲ್ ಇದ್ದಾಗ ನಮ್ಮಲ್ಲಿ ಭೀ ಒಂದು ಇದು
ಟ್ಯಾಂಕ್ ಇತ್ತು ಅಂದ್ರೆ ನಮಗೆ ಭೀ ಸರಿಗಾಯ್ತದ ಅಂತೇಳಿ ಎಲ್ಲ ಪಿ ಡಿ ಅವರು ಸೆಕ್ರೆಟ್ರಿ ಅಧ್ಯಕ್ಷರು ಎಲ್ಲರೂ ಮನವಿ ಮಾಡಿದ್ರು. ರಾಮವರೇ ನಿಮ್ಮ ಶಂಶಾನ ಭೂಮಿಯಲ್ಲಿ ಒಂದು ಇದು ಮಾಡ್ರಿ ಅಂದ್ರೆ ಆಯ್ತು ಸರ್ ಮಾಡಿರಿ, ಎಲ್ಲರೂ ಸಾಮತ್ತದ ಅರಾಗ ಏನದ ನಮ್ಮ ಏರಿಯಾದಾಗಿತ್ತು ಅಂದ್ರೆ ನಮಗೂ ಮಣ್ಣು ಮಾಡಿ ಹೋಗೋತಿನ ಕೈ ಅದು ತೊಳ್ಕೊಳಕ್ಬೇಕಾಯ್ತದ, ಇಡೀ ಸಮಾಜಕ್ಕೆ ಆಗ್ಲತ್ತದ ಅಂತೇಳಿ ನಾವು ಮಾಡಂತ ಹೇಳಿದೆವು. ನನ್ನ ಹೆಸರು ಬರ್ಕಸ್ ಸಾಗರ್ ಅಂತೇಳಿ ಅಮಲಾಪುರ ಗ್ರಾಮದವರು. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದು, ಮಾಜಿ ಅಧ್ಯಕ್ಷ ಇದ್ದೇನೆ. ಈಗ ನನ್ನ ಪೀರಿಯಡ್ದಾಗೆ ಇವರು ಟಾಕಿ ಹಾಕ್ಲಕ್ಕ ಅನುಮತಿ ಕೇಳಕ್ಕೆ ಬಂದಿರು. ಎಲ್ಲ ಸಾರ್ವಜನಿಕರು ಬಂದು ಕೇಳಿದೆ ಅಲ್ಲಿವರಿಗೆ, ನೋಡಪ್ಪ ಮಶಾಣ ಭೂಮಿದಾಗ ಹಾಕ್ತಿರಲ್ಲ, ಹಾಕ್ಬಿಡ್ತಾರೆ, ಯಾರು ಅಬ್ಜೆಕ್ಷನ್ ಅದ ಏನು, ಯಾರ್ದು ಏನೂ ಇಲ್ಲ, ಎಲ್ಲರೂ ಸೈನ್ ಮಾಡೋಕೆ ತಯಾರಿದ್ದೀವಿ ಅಂದ್ರೆ ನಾವು ಹಿಡಿದೇನು ಬಾದ ಈಗಿನ ಮೆಂಬರ್ಸ್ಗಳೇ ಖುದ್ದು ಬಂದು ಅವರೇ ಪೊಡಿಷನ್ ಹಾಕ್ಲಕ್ಕೆ ಹಚ್ಚಿ, ಅವರೇ ಕಟ್ಲಕ್ಕೆ ಹಚ್ಚಿ, ಪಿ ಡಿ ಅವರೆಲ್ಲ ಬಂದು ಪೂರ ಕಟ್ಲಕ್ಕೆ ಹಚ್ಚಿದ್ದು ಅವರೇ. ಆಗಿನ ಜಮಾನದಾಗ ನಾವು ಪೈಲೆ ಹಿಡಿದು ಇದು ಜಾಗ ಕುಣಿಗೇರಿ ಜಾಗ ನಮಗೆ ಇತ್ತು. ಅದು ನಾವೇನದಂತಂದ್ರೆ ಈಗ ನಮ್ಗೆ ಬೇಕೇ ಬೇಕಂತಂದು ಆಗ ಹಿಡಿದು ಪೈಲೆ ನಮ್ಮ ಮುತ್ತಗ ಮಣ್ಣು ಮಾಡಿನ ಮಾತೇ ಇತ್ತು. ಅದರಲ್ಲಿಂದ ಹಿಡಿದು ನಾವು ಇಲ್ಲೇ ಮಾಡ್ಕೊತಾನೆ ಹೋಗಿದ್ದೆವು. ಈಗ ಅವ ಬೇಕು ನನಗೆ ಮನೆಗಳು ಮಾರೋದು, ಪಿಲಾಟ್ಗಳು ಮಾರೋದು, ಅವೇ ಮಾರೋದು, ಅವೆಲ್ಲ ಅವರೆಲ್ಲ ಹಂಗೆ ಮಾಡತ್ತಾರ. ನಮಗೆಲ್ಲ ನಮ್ಮ ಕುಣಿಗೇರಿ ಜಾಗ ಬೇಕೇ ಬೇಕು. ಹಾಂ, ಬೇಕೇ ಬೇಕು, ಬೇಕೇ ಬೇಕು ನಮಗೆ. ನಿಮಗೆ ನಾವು ಪಿಲಾಟ್ ಕಟ್ಲಾಕ್ ಹೇಳತ್ತಿಲ್ಲ, ನಾವೇನು ಮನೆ ಕಟ್ಲಾಕ್ ಹೇಳತ್ತಿಲ್ಲ. ನಾವು ಗರೀಬರು ಇದ್ದಿದ್ದೇವು. ಈಗ ತಂದು ಎಲ್ಲಾರ ಗರೀಬರಿಗೆ ತಂದು ಮಣ್ಣು ಮಾಡ್ಬೇಕಂದ್ರೆ ಎಲ್ಲಿಂದ ಮಣ್ಣು ಮಾಡ್ಬೇಕು ಜಾಗ ಇಲ್ದಾನೆ? ಯಾವ್ರಿಗೆ ಹೋಗಾರಿ? ಬೇರೆ ಊರಿಗೆ ಹೋಗಾರೆ ನಾವು ಸತ್ತರ ಹೆಣ ತಗೊಂಡು. ಈಗ ಅವ್ನಿಗೆ ಪ್ಲಾಟಿಗೆ ಜಾಗ ಕೊಟ್ಟು ನಾವು ಇದು ಮಾಡ್ಕೊಂಡು ನೀವೆಲ್ಲ ಯಾರು ಕೇಳತ್ತಾರ ಇದು ಜಾಗ? ಯಾರು ಕೇಳತ್ತಾರ ಕುಣಿಗೇರಿ ಜಾಗ? ಅಂಬಿದಾಸ್ ಕೇಳತ್ತಾನ. ಮತ್ತೆ ಏನ್ ಹೇಳತ್ತಾರ? ಜಾಗ ನಮ್ ಜಾಗದ ನಾವು ಹೊಡೆದು ಬೆಳಿ ಬಿತ್ತೇನಂತ, ಯಾಕಂದ್ರ ಬಿತ್ತಿ ಬೆಳೆಸಿ ರಾಸಿ ಅದು ತೂರ್ಕೊಂಡ್ ಮನೆಗೆ ಹೋಗಿ ತುಂಬ್ಕೊಂಡನಂತ. ಅದ ಕಡೆ ನಮ್ ಜಾಗದಂತ್ರಿ ಇದು. ಮತ್ತೆಲ್ಲ ಕೊಡ್ತೀರಿ? ನಾವೇ ಕೊಡೋರಿ, ಗೌರ್ಮೆಂಟ್ ನಮ್ದೇ ಟ್ಯಾಂಕಿ ನಾವೇ ಕಟ್ಟಿ ನಮ್ಮ ಜಾಗದಾಗ ನೀವು ಹೂಳಿನೋ ಸತ್ತಿನವ್ರಿಗೆ ತಕೊಂಡ್ ಯಾವ ಊರಿಗೆ ಹೋಗ್ಬೇಕ್ರಿ ಮೇಡಮ್? ಜಾಗ ಗೆದ್ಬೇಕು, ನಾವು ಗೆದ್ಬೇಕು. ಎಸಿ ಮಂದಿ ಸರಿ, ಅವ್ನ್ ಸರಿ, ಇವ್ನ್ ಸರಿ, ನಾವೆಲ್ಲ ಜಗಳ ಆಡಿ ಈಗ ನಮ್ಮ ತುಕಣ ಅವ್ರಿಗೆ ಬದಲ ಮಾಡ್ತಾನ, ನಮ್ಮ ಮಗ ರಾಮೋಹರ ಅವ್ರಿಗೆ ಬದಲ ಮಾಡ್ತಾನ. ಇವೆಲ್ಲ ಯಾರ ಸಲುವಾಗಿ ಏನ ಅವ್ರ ಮನೆ ಕಟ್ಕೊಲತ್ತಾರ, ಏನ ಯಾರಿಗಾರ ಖರ್ದಿಗೆ ಮಾರ್ಲತ್ತಾರ, ಏನದ ಇದು? ಈಗ 10 ಪೈಕಿ ಬಂದು 10 ಪೈಕಿ ಅಳ್ಕೊಂಡ್ ಹೋಗ್ಲತ್ತಾರ, ಮಾಡತ್ತಾರ. ಗೌರ್ಮೆಂಟ್ ಏನ್ ಮಾಡತ್ತದ? ಇದೆ ಅವ್ನ ಅಪ್ಪನ ಮನೆ ಜಾಗನ ಇದು, ಗೌರ್ಮೆಂಟ್ ಜಾಗದ ಗೌರ್ಮೆಂಟ್ ಎಲ್ಲಾಡಸಲತ್ತಾರ. ಇವತ್ತವ ನನಗೆ ಅದು ಬೇಕು ಇದು ಬೇಕು, ಈಟೆಲ್ಲ ನಂದೇ, ಕುಣಗೇರಿ ಪೂರಾ ನಂದೇ ಜಾಗದ, ನಮ್ಮ ಅಪ್ಪ ಹೊಡ್ಸಿಕ್ಕೇನ ಅಂತ ಹೇಳಿ ಗಳಿಸಿಕ್ಕೇನವ. ಅವನಪ್ಪ ಗಳಿಸಿನೊಟ್ಟು ಜಾಗ ತಗೊಂಡಾನ, ಅಲ್ಲಿ ಮಾರ್ಕೊಂಡಾನ. ಈಗ ಒಂದು ಪ್ಲೇಟ್ ಅಂದ್ರೆ ಇಕ್ಕಿಲ್ರಿ, ಪೂರಾ ಆ ಕಡೆಯಿಂದ ಹಿಡಿದು ಈ ಕಡೆ ತಕ ಮಾರ್ಕೊಂಡಾನ. ಏನು ಹಂಗಿನ ಮಾರ್ಕೊಲತ್ತಿದ್ದೇವ ತಗೊಂಡಿಲ್ಲಿ? ಎಲ್ಲರ ಸಲುವಾಗಿ ಎಲ್ಲ ಸತ್ತರ್ ಕೆಟ್ಟರು ಎಲ್ಲ ಚಂದ ಆಯ್ತದ ಅಂತ ಹೇಳಿ ಎಲ್ಲ ಮುರಿಬಿದ್ದು ಪಟ್ಟಿ ಎಲ್ಲ ಮನೆಗೆ 200-500 ವಸೂಲ್ ಮಾಡಿ ಖರ್ಚು ಮಾಡ್ತಿದ್ದೇವು. ಏನು ಅವ್ನ ಮನೇದು ಕುಳ್ಳತನ ಆ ಟಾಕಿ ಅವ್ನ ಮನೇದು ಕಟ್ಟನ, ಈ ಕಂಬ ಹುಳಕ್ಕೆ ಅವ್ನ ಮನೆ ರೊಕ್ಕ ಕೊಟ್ಟನವ. ನಾವು ಈಟೆಲ್ಲ ವಸೂಲ್ ಮಾಡಿ ರೊಕ್ಕ ತೆಗೆದು ಮಾಡಿ ಈ ಕಂಬ ಹುಳಕ್ಕೆ ಹಚ್ಚಿದೆವು. ಕಂಬ ಹುಳ್ದವ್ರಿಗೆ ಕೂಲಿ ಕೊಟ್ಟಿದ್ದೆವು. ಕಂಬ ಎಲ್ಲ ಬಿದ್ದಲ್ರಿ? ಯಾಕೆ ಕಂಬ ಮುರ್ದಕ್ಕೇನ್ರಿ ಅವ್ರ ಪೂರಾ ಮನೆಯವರೆಲ್ಲ ಬಂದು ಮುರ್ದಕ್ಕೇನ್ ದಾಂಡ್ರಿಗೆ ಮಾಡ್ತಾರ. ಜನಸಂಖ್ಯೆ ಹೆಚ್ಚಿಗದ್ರಿ ದಾಂಡ್ರಿ. ಈಗ ಅಲ್ಲಿ ತಕ ಮುಸ್ಲಿಮ್ದವ್ರು ಹುಳಿರಿ, ಇವು ಏನ್ ಹುಳಿದೇವಲ್ಲ ನಾವು, ಇವು ಕಂಬ ಒಲಿದ್ದು ಮುಸ್ಲಿಮ್ದವ್ರ ಜಾಗ ಒಲಿ ತಕ ಇತ್ತು. ಅಲ್ಲೇದು ನಾವು ಜಗಳ ಅವ್ರ ಸರಿ ಜಗಳ ಆಡಿ ಅಲ್ಲೇದು ಅವ್ರ ಕಂಬ ಅನಮತ್ ತೆಗೆದು ಅಲ್ಲಿ ಇಕ್ಕಿ ಮತ್ತೆ ಈ ಕಂಬ ನಾವು ಹುಡ್ಕೊಂತಿದ್ದೇವ್ರಿ. ಇಲ್ಲಿ ತಕ ನಮ್ ಜಾಗ ಅಂತ ಹೇಳಿ ಇಲ್ಲಿ ತಕ ಹುಳಿದೆವು. ಈಗ ಅವು ಹುಳಿಂದ ಆ ಕಡೆಯಿಂದ ಈ ಕಡೆಗೆ ಇಲ್ಲಿ ತಕ ಕೆತ್ತಿ ಮುರ್ದು ಬಿಡಕ್ಕೆ ಅನ್ರಿ. ಈಗ ಲಾಸ್ಟಿಗೆ ತಹಶೀಲ್ದಾರ್ ಅವ್ರಿಗೂ ನ್ಯಾಯ ಸಿಗಲ್ಲದ್ರ ನಾ ಕೋರ್ಟಿಗೆ ಹೋಗ್ತಾಂದ್ರ. ಕೋರ್ಟಿಗೆ ಹೋಗಲ್ರಿ ಯಾಕ್ರಿ? ಕೋರ್ಟಿಗೆ ಯಾಕೆ ಹೋಗಲ್ಲ? ಪೂರಾ ಅಲ್ಲಿ ಕಲ್ಕತ್ತಾಕ್ಕೆ ಯಾಕೆ ಹೋಗಿ ಬರಲ್ಲ? ನಾವು ನಾವು ಸರ್ಕಾರ ಸರಿ ಮಾನ್ಯ ಅದ, ನಾವು ಅಂಬಾದಾಸನ್ ಸರಿ ನಮ್ದೇನಿಲ್ಲ. ಅಂಬಾದಾಸನ್ ಏನೇ ಜಮೀನ್ ಇತ್ತು ಕೂಡಲೇ ತಹಶೀಲ್ದಾರ್ ಅವರು ಸರ್ವೆ ಮಾಡಿ ಅವ್ರಿಗೆ ಕಬ್ಜಾದ ಕೊಡಲು ಯಾಕೆ ನಮಗೆ ಸಂತೋಷ ಅದ. ಯಾಕೆಂದ್ರೆ ನಾವು ಅವ್ನು ಸರಿ ಇಲ್ಲ, ನಮ್ದು ಏನು ಇತ್ತು ನಮ್ಮ ಸಮಾಜಕ್ಕೆ ಕಾನೂನು ಏನದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಖರೀದಿ ಮಾಡ್ಕೊಡ್ಬೇಕಂತ ಹೇಳದ. ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅದ ಅಂತೇಳಿ ರಿಕಾರ್ಡ್ದಾಗ ಅದ, ಅದಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಕೋರ್ಟಿಗೆ ಹೋಗ್ತಾನ. ಕೋಟಿ ಯಾರು ತಹಶೀಲ್ದಾರ್ ಕಿಲಾಪ್ ಹೋಗ್ತಾರ ಅಷ್ಟೇ. ಅವ್ರು ನಾವೇನ್ ಈಗ ಕೋರ್ಟ್ ಅಂದ್ರೆ ಪೂರಾ ಮನಿ ತಪ್ಪಲೇ ಅದ ರೀ ಮೇಡಮ್. ಯಾರು ಅವ ತಹಶೀಲ್ದಾರ್ ಕಿಲಾಪ್ ಹೋಗಲ್ಲ. ಯಾಕ ಈಗ ಅವರಿಗೆ ಗ್ರ್ಯಾಂಟ್ ಆಗಿಂದದ ಸಿಪಂ ಅದ ಪಾಣಿ ಅದ ಅಂದ್ರೆ ಸರ್ವೆ ಮಾಡಿ ಕಬ್ಜದ ಕೊಡ್ರಂತ. ನಮ್ದು ಯಾರ್ದು ಅಭ್ಯಂತರ ಇಲ್ಲ. ನಮಗೇನು ಕೇಳಿರು ಸರ್ಕಾರಿ ಜಮೀನು ಅದೇನು
ಸರ್ 129 ಎಕರೆ ಸರ್ಕಾರಿ ಜಮೀನು ಅಮಲಾಪುರದಾಗ ಅದ. ಅದ್ರಾಗ ನಮ್ಗೆ ಇಷ್ಟು ಜಮೀನು ಅದ. ನಮ್ಮ ಮುತ್ಯ ಪರಮುತ್ಯಂದು ಹಿಡ್ಕೊಂಡು ಇಲ್ಲಿ ಕುಣಿ ಮಾಡ್ತಾ ಇದ್ದೀವಿ. ಇದು ಜಾಗ ನಮಗೆ ಬೇಕು ಶಂಶಾನ್ ಭೂಮಿಗೆ ಅಂತೇಳಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಈಗ ಅದು ಪ್ರಪೋಸಲ್ ಯಾವಾಗ ಅವ್ರು ನಮ್ಮ ಖಿಲಾಫ್ ಹೋಗ್ಬೇಕು ಅಂದ್ರೆ ಇದು ಸರ್ಕಾರಿ ಜಮೀನು ಇಲ್ಲ ಅಂದಾಗ ಮಾತ್ರ ಅವರು ಮೇಲ್ಮನೆಗೆ ಹೋಗ್ಬೋದು. ಅದು ಸರ್ಕಾರಿ ಜಮೀನದ ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು. ಅವ ಯಾರು ನಮಗೆ ಸಂಬಂಧ ಇಲ್ಲ. ಅವನ ಜಮೀನು ಏನಿತ್ತು ಆಲ್ರೆಡಿ ಅವ ಮಾರ್ಕೊಂಡಿನೂ ನಾವು ಇನ್ನೂ ಪ್ರೂಫ್ ತೋರಿಸ್ತೇವೆ ನಾಡ್ರಿ. ಯಾಕೆ ಆಲ್ರೆಡಿ ತಹಶೀಲ್ದಾರ್ ಏನು ಹೇಳ್ಯಾರ ಅಂದರು ಒಂದು ತಿಂಗಳ ಕೆಳಗೆ, ಇನ್ನೂ ಇದು SR ಚಾಲೂ ಆಗಿದ್ದಿಲ್ಲ, ಒಂದು ತಿಂಗಳ ಕೆಳಗೆ ಏನು ಹೇಳಿದ್ರು ಅಂದ್ರೆ RAV ಆಗಿ ಪೂರಾ ಅವ್ನ ಜಮೀನು ಎಷ್ಟು ಮಾರಿಂದದ ಅಷ್ಟು ನೋ ಎಂಟ್ರಿ ಮಾಡ್ಕೊಟ್ಟಿನವ, ಏನು ರಿಕಾರ್ಡ್ ಖಾತಾ ಮಾಡ್ಕೊಟ್ಟಿನವ, ಮನೆ ತಿರುಗಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊರಿ ಅಂತೇಳಿ ಹೇಳ್ಯಾರ. ಅವ್ರು VNೂ ಬಂದಾರ, RAV ಬಂದು ಸ್ವಲ್ಪ ಕಲೆಕ್ಟ್ ಮಾಡ್ಯಾರ, ಸ್ವಲ್ಪ ಜನ ಕೊಟ್ಟಿಲ್ಲ. ಅವ್ರು ಯಾರ್ಯಾರಿಗೆ ಪ್ಲಾಟ್ ಮಾಡ್ಯಾರ ಸ್ವಲ್ಪ ಜನ ಏನು ಮಾಡ್ಯಾರ ಹೆದರಿ ಅಪ್ಪ ನಾವು ಕೊಟ್ಟೆವು ನಮ್ಗೇನು ಮಾಡ್ತಾನೋ ಅಂತೇಳಿ ಸ್ವಲ್ಪ ಜನ ಕೊಟ್ಟಿಲ್ಲ. ಸ್ವಲ್ಪ ಕೊಟ್ಟರೆ ಆಲ್ರೆಡಿ ಅವ್ರು ರಿಕಾರ್ಡ್ ತರಿಸ್ಕೊಂತಾರೆ, ಯಾರು ತಹಶೀಲ್ದಾರ್ ಅವ್ರು ತರಿಸ್ಕೊಂತಾರೆ. ಈಗ ಇದು SR ಕಡೆಯಿಂದ ಥೋಡೆ ವೇಟ್ ಮಾಡಲತ್ತಾರ. ಸರ್ ಈಗ ಅಲ್ಲಿ ಕೆಳಗೇನು ತೋರಿಸ್ಕೊಂಡು ಬಂದೇವಲ್ಲ ಸರ್ವೆ ನಂಬರ್ 71 ಅವ್ರಿಗೆ ಗ್ರ್ಯಾಂಟ್ ಆಗಿದ್ದು ಅಲ್ಲಿ ಪೂರ ಅಲ್ಲಿ ಮಾರ್ಯಾಕ್ಯಾರ. ಅಲ್ಲಿ ಮಾರಿ ಮತ್ತು ಈ ಮನೆ ಹಿಡ್ಕೊಂಡು ಪೂರ ಹಿಂಗೆ ಉದ್ದು ಪೂರ ಅಲ್ಲಿ ಥರ ಮಾರ್ಯಾರ, ಅಲ್ಲಿ ಥರ ಮಾರ್ಯಾರ. ಮಾರಿ ಈಗ ಸಮ್ಯಕ್ವಾಣಿ ನ್ಯೂಸ್ ತುಕಾರಾಮ್ ಗೌರಿ ಅವರಿಗೆ ಮತ್ತು ಯೂಟ್ಯೂಬ್ ಚಾನೆಲ್ ನರ್ಸಿಂಗ್ ಸಾಮ್ರಾಟ ಮತ್ತು ರಾಮು ಇವ್ರು ಮೂಗರ ಹೆಸರೇ ತಗೋತಾನವ. ಮೂಗರ ಹೆಸರು ಯಾರೋ ವೈಯಕ್ತಿಕ ಅವ್ರ ಮನೆಗೆ ಬೇಕಾಗಿಲ್ಲ. ಪೂರ ಎಲ್ಲ ಊರ್ದು ಸಮಾಜ ಕಡೆಯಿಂದಾಗಿ ಏನೋ ಎಲ್ಲರ ಕಡೆಯಿಂದ ಎಲ್ಲರೂ ಕುಂತ ಕೇಳಿದ. ಅವ್ರ ಮೂಗರೇ ಅಂತ ಕೇಳಿಲ್ಲ. ಚಂದ್ರಕಾಂತ್ ಹೊಸಮನಿ ಅವ್ರ ಹೆಸರು ಹೇಳ್ಯಾರ, ಅವರೇ ಅಂತ ಯಾರು ಭೀ ಕೇಳಿಲ್ಲ. ಎಲ್ಲರಿಗೆ ಸಮಾಜಕ್ಕೆ ಬೇಕು, ಎಲ್ಲರಿಗೆ ಮಣ್ಣು ಮಾಡಕ್ಕೆ ಬೇಕು. ಅಷ್ಟು ಜನ ಪೂರ ಊರ್ ಮಂದಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಕುಂತಿ ಮನೆ ಪಟ್ಟಿ ವಸೂಲು ಮಾಡಿ ಪೂರ ಅಲ್ಲಿಂದ ಇಲ್ಲಿಗೆ ಪೋಲ್ ಹಾಕಿದೀವಿ. ಪೋಲ್ ಎಲ್ಲ ಉಳಿಸಕ್ಯನ. ಮತ್ತು ಈಗ ಮೇಡೆ ಮುಂದೆ ಅವನು ಕೂಡ ಏನು ಹೇಳ್ತಾರ ಅಂದ್ರೆ ಎಲ್ಲರೂ ಬಂದು ರೊಕ್ಕ ವಸೂಲು ಮಾಡಿ ತುಕಾರಾಮ್ ಗೌರಿ ನಾಯಕ್ ಹಾಕಿ ಫಾರೆಸ್ಟ್ ಮುಂದೆ ಬೇಕಾದ ಇನ್ನೊಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರ, ದುಡ್ಡು ತಗೊಳತ್ತಾರ. ಯಾರ ಮೇಲೆ ತಗೊಂಡ್ರ ಯಾರ ಮೇಲೆ ತಗೊಂಡ್ರ ಒಂದು ಪ್ರೂಫ್ ಮಾಡಿ ತೋರಿಸ್ರಿ. ಅಥವಾ ಇಲ್ಲಿ ಇದ್ದಿನ ಜನಗಳು ಊರಾಗ ಈ ಸ್ಟ್ರೈಕ್ ಮಾಡಿದಾಗ, ಎಲ್ಲಿ ಫಾರೆಸ್ಟ್ ಆಫೀಸ್ ಸ್ಟ್ರೈಕ್ ಮಾಡಿದಾಗ ಯಾರ ಒಂದು 100 ರೂಪಾಯಿ ತಂದು ಒಂದು 1,000 ರೂಪಾಯಿ 2,000 ರೂಪಾಯಿ ತಂದು ತುಕಾರಾಮ್ ಗೌರಿ ಕೊಟ್ರ, ರಾಮು ಕೊಟ್ರ, ಸಾಮ್ರಾಟ್ ಕೊಟ್ರ, ನಾನು ಕೊಟ್ರ, ಮತ್ತು ಊರಾಗ ಮತ್ತೆ ಯಾರಿಗೆ ಭೀ ಕೊಟ್ರ ಅಂದ್ರೆ ಒಬ್ರು ಬಂದು ಈಗ ಅವ್ರ ಮೇಡೆ ಹೆಂಗೆ ಹೇಳಲ್ಲ ಆ ಟೈಪ್ ಮತ್ತು ಅವ್ರು ಭೀ ಬಂದು ಹೇಳಲ್ರ ನಾವು ಕೊಟ್ಟಿದ್ದಪ್ಪ ರೊಕ್ಕ ಇವ್ರಿಗೆ ಕೊಟ್ಟಿದ್ದು ಬಂದು ತುಕಾರಾಮ್ ಗೌರಿ ಒಯ್ದು ಸ್ಟ್ರೈಕ್ ಮಾಡ್ರ ಫಾರೆಸ್ಟ್ ಆಫೀಸ್ ಮೇಲೆ ಪ್ರೂಫ್ ಮಾಡ್ಬೇಕು. ಸುಮ್ಮನೆ ಇರ್ಲ ಸರ್ಲಾರದೇನೆ ಅವ್ರದ್ದೊಂದು ಚಾನಲ್ ಸಮ್ಯಕ್ವಾಣಿ ನ್ಯೂಸ್ ಚಾನಲ್ ಅವ್ರ ಪೇಪರ್ನೂ ಇದೆ. ಅವ್ರಿಗೆ ಸುಮ್ಮನೆ ಬದಲಾ ಮಾಡತ್ತಾನ, ವೈಯಕ್ತಿಕವಾಗಿ ಬದಲಾ ಮಾಡತ್ತಾನ. ಅವ್ರದ್ದು ಏನು ಇದ್ರಾಗ ಕೈವಾಡ ಯಾರ್ದು ಏನಿಲ್ಲ. ಊರ್ಸ್ ಕಡೆಯಿಂದ ಎಲ್ಲರೂ ಕೂತು ಇದು ಮಾಡಿಲ್ಲ ಸರ್. ಮತ್ತೆ ಅದು ಏನಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಅಂಬೇಡ್ಕರ್ ಸಾಗರ್ ಅದ ಮೇಡಮ್.